ಮಕ್ಕಳು ಮಳೆಗಾಲ ಬರ್ತದೆ, ನೀರು ಅಂತಂದ್ರೆ ತುಂಬಾ ಖುಷಿ. ಅದರಲ್ಲೂ ಎಲ್ಲೇ ಮಳೆ ನೀರು ನಿಂತಿದ್ರು ಸಹ ಹೋಗಿ ಕೈ ಇಡೋದು ಕಾಲಿಡೋದು ಅದರಲ್ಲಿ ಆಟ ಆಡೋದು ಮಾಡ್ತಾರೆ. ಇದರಿಂದ ಇನ್ಫೆಕ್ಷನ್ಸ್ ಬರ್ಬೋದು, ಫೀವರ್ ಬರ್ಬೋದು. ಏನೆಲ್ಲ ಪ್ರಿಕಾಷನ್ಸ್ ಮೆಷರ್ಸ್ ತಗೋಬೇಕು? ಎಸ್ಪೆಷಲಿ ಮಳೆಗಾಲ ಇರೋದ್ರಿಂದ ಆದಷ್ಟು ಮಕ್ಕಳು ಮಳೆಯಲ್ಲಿ ನೆನೆಯದೆ ನೋಡ್ಕೊಳ್ಳೋದು ತುಂಬ ಮುಖ್ಯ. ರೈನ್ಕೋಟ್ ಅಥವಾ ಅಂಬ್ರೆಲ್ಲಾ ಕ್ಯಾರಿ ಮಾಡೋದು ಇಂಪಾರ್ಟೆಂಟು. ಮತ್ತು ಚಪ್ಪಲಿ ಹಾಕ್ಕೊಂಡು ಓಡಾಡೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಚಳಿನೂ ಇರೋದ್ರಿಂದ ಆದಷ್ಟು ಮಕ್ಕಳು ಬೆಚ್ಚಗಿರೋದು ಇಂಪಾರ್ಟೆಂಟು. ಸ್ವೆಟರ್ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಮಲ್ಟಿ ಲೇಯರ್ಡ್ ಕ್ಲಾತಿಂಗ್ ಕಾಟನ್ ಬಟ್ಟೆನೇ 2-3 ಲೇಯರ್ಗಳಲ್ಲಿ ಹಾಕ್ಕೊಂಡು ಬೆಚ್ಚಗಿರಬೇಕು ಮಕ್ಕಳು ಆದಷ್ಟು. ಈಗ ವೈರಲ್ ಇನ್ಫೆಕ್ಷನ್ಸ್ ಅಥವಾ ವೈರಲ್ ಫೀವರ್ ಅನ್ನೋದು ಬೇಗ ಸ್ಪ್ರೆಡ್ ಆಗುತ್ತೆ. ಅದರಲ್ಲೂ ಈ ಶೀತ ಅನ್ನೋದು ತುಂಬ ಕಾಮನ್ ಆಗೋದಿದೆ. ಯಾವ ರೀತಿ ಮೆಷರ್ಸ್ ತಗೋಬೇಕು? ಅಂದರೆ ಕ್ಲೈಮೇಟ್ ಚೇಂಜಸ್ ಇಂದನೂ ಬರುತ್ತೆ ಕೋಲ್ಡ್ ಕಾಫ್ ಅನ್ನೋದು. ಸೊ ಇದಕ್ಕೆ ಈ ಎಸ್ಪೆಷಲಿ ಈಗ ಮಾನ್ಸೂನ್ ಇರೋದ್ರಿಂದ ಎಲ್ಲ ವೈರಲ್ ಇನ್ಫೆಕ್ಷನ್ಸು, ಈಗ ನಿಮೋನಿಯಾಸ್ ಇರ್ಬೋದು, ಸಾಮಾನ್ಯ ನೆಗಡಿ ಕೆಮ್ಮು ಜ್ವರ ಇರ್ಬೋದು, ಇವೆಲ್ಲ ಬರೋದು. ಆಮೇಲೆ ಇವನ್ ಡಯೇರಿಯಾಸು ಎಲ್ಲ ಬರೋದು ತುಂಬ ಕಾಮನ್ನು. ಸೊ ಆದ್ದರಿಂದ ಮಕ್ಕಳು ಆದಷ್ಟು ಸ್ಟ್ರೀಟ್ ಫುಡ್ಡು, ಔಟ್ಸೈಡ್ ಫುಡ್ಡು ಅವಾಯ್ಡ್ ಮಾಡಿಬಿಟ್ಟು ಮನೆಯಲ್ಲಿ ನ್ಯೂಟ್ರಿಷಿಯಸ್ ಮತ್ತು ಬ್ಯಾಲೆನ್ಸ್ಡ್ ಡಯಟ್, ಒಳ್ಳೆ ಹಣ್ಣು ತರಕಾರಿ ಮತ್ತು ಸೇವನೆ ಮಾಡೋದು, ಒಳ್ಳೆ ಊಟ ಮನೆ ಊಟ, ಒಳ್ಳೆ ಊಟ ಸೇವನೆ ಮಾಡೋದು ತುಂಬ ಮುಖ್ಯ. ಅದ್ರ ಜೊತೆಗೆ ನೀರು ಸಹ ತುಂಬ ಮುಖ್ಯ. ಕಾಯಿ ಸಾರಿಸಿರೋ ನೀರು, ಫಿಲ್ಟರ್ ನೀರು, ಆಮೇಲೆ ಬಿಸಿ, ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿಯೋ ಅಭ್ಯಾಸ ಇರುತ್ತೆ. ಆ ಥರ ಮಾಡೋದ್ರಿಂದ ಅದು ಅವ್ರಿಗೆ ನ್ಯಾಚುರಲ್ ಇಮ್ಯುನಿಟಿ ಬೆಳೆಯುತ್ತೆ. ಇವನ್ ಹಣ್ಣು ತರಕಾರಿನೂ ಅಷ್ಟೇ, ಒಳ್ಳೆ ಹಣ್ಣು ತರಕಾರಿ ಮನೆ ಊಟದಿಂದ ಅವರಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ. ಅದರಿಂದ ಅವರಿಗೆ ಇಮ್ಯುನಿಟಿ ಹೆಚ್ಚಾಗುತ್ತೆ. ಇವಾಗ ಮಕ್ಕಳಲ್ಲಿ ಕೂಡ ಡೆಂಗ್ಯೂ ಅನ್ನೋದು ಕಾಣಿಸ್ಕೊತಾ ಇದೆ. ಮಕ್ಕಳಿಗೆ ಡೆಂಗ್ಯೂ ಬರಬಾರ್ದು ಅಥವಾ ಯಾವುದೇ ಇನ್ಫೆಕ್ಷನ್ಸು, ವೈರಲ್ ಇನ್ಫೆಕ್ಷನ್ಸ್ ಬರಬಾರ್ದು ಅಂದರೆ ಏನೆಲ್ಲ ಮೆಷರ್ಸ್ ತಗೋಬೇಕು? ಈಗ ನಾನು ಹೇಳಿದ್ನಲ್ಲ, ಆದಷ್ಟು ಅವರು ಈಗ ಮಳೆಯಲ್ಲಿ ನೆನೆಯೋದು, ಮತ್ತು ಬೆಚ್ಚಗಿರೋದ್ರಿಂದ, ಆಮೇಲೆ ಕಾಯಿ ಸಾರಿಸಿರೋ ನೀರು ಕುಡಿಯೋದ್ರಿಂದ, ಆಮೇಲೆ ನ್ಯೂಟ್ರಿಷಿಯಸ್ ಫುಡ್ಡು, ಒಳ್ಳೆ ತರಕಾರಿ ಸೊಪ್ಪು, ಆಮೇಲೆ ಪ್ರೋಟೀನು, ಇವೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ಡ್ ಫುಡ್ಡು ತಗೊಳ್ಳೋದ್ರಿಂದ ಅವ್ರ ಇಮ್ಯುನಿಟಿ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ಡೆಂಗು ಬರಬಾರ್ದು, ಇವಾಗ ಡೆಂಗು ಸೀಸನ್ ಇದೆ, ಡೆಂಗು ಬರಬಾರ್ದು ಅಂತಂದರೆ ಆದಷ್ಟು ನಮ್ಮ ಸುತ್ತಮುತ್ತಲಿನ ಪರಿಸರ ಸಹ ನಾವು ಕ್ಲೀನಾಗಿ ಇಟ್ಕೋಬೇಕಾಗತ್ತೆ. ಅಲ್ಲಲ್ಲಿ ನೀರು ನಿಲ್ಲದೆ ಇರೋಂಗೆ ನೋಡ್ಕೋಬೇಕು. ಲೈಕ್ ಒಂದು ಆಂಟಿ ಲಾರ್ವಾ ಮೆಷರ್ಸು, ಅಂದರೆ ಎಲ್ಲಿ ನೀರು ನಿಂತ್ಕೊಂಡಿರುತ್ತಲ್ಲ ಅಲ್ಲಿ ಮಳೆ ಬಂದು ನೀರು ನಿಂತಿರೋದನ್ನು ಆದಷ್ಟು ಅದನ್ನೆಲ್ಲ ನೀರು, ಎಸ್ಪೆಷಲಿ ಯಾವುದಾದ್ರೂ ಕಪ್ಪಲ್ಲಿ, ಒಡೆದೋಗಿರೋ ಪಾಟಲ್ಲಿ, ಮನೆ ಒಳಗಡೆ ಆದರೆ ಈಗ ರೆಫ್ರಿಜರೇಟರ್ ಕೆಳಗಡೆ, ಆಮೇಲೆ ಹೂವು ಇಡೋ ಅಂಥ ವಾಸ್ಗಳಲ್ಲಿ, ಆ ಥರ ಎಲ್ಲೇ ನೀರು ಶೇಖರಣೆ ಆಗದಿರೋಂಗೆ ನೋಡ್ಕೋಬೇಕು. ಆಮೇಲೆ ಡ್ರಮ್ಗಳನ್ನು, ಮನೇಲಿ ನೀರು ತುಂಬಿಸಿಡೋ ಅಂಥ ಡ್ರಮ್ಮು ಬ್ಯಾರಲ್ಗಳನ್ನು ಚೆನ್ನಾಗಿ ಬ್ರಷ್ ಹಾಕಿ ತೊಳೆಯೋದ್ರಿಂದ ಲಾರ್ವಾ ಮೊಟ್ಟೆಗಳು ಸಹ ಸಾಯುತ್ತೆ. ಮತ್ತು ಇದ್ರ ಜೊತೆಗೆ ಮಕ್ಕಳು ಸೊಳ್ಳೆ ಕಚ್ಚದೇ ಇರೋ ಹಾಗೆ ನಾವು ನೋಡ್ಕೋಬೇಕು ಅಂತಂದರೆ ಮೈ ತುಂಬ ಬಟ್ಟೆ ಹಾಕಬೇಕು ಮಕ್ಕಳಿಗೆ. ಆದಷ್ಟು ಸ್ಲೀವ್ಲೆಸ್ಸು ಆ ಥರದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆಮೇಲೆ ಅಕಸ್ಮಾತಾಗಿ ಗೊತ್ತಿಲ್ಲದೆ ನಮಗೆ ನೀರು ನಿಂತಿದ್ರೂ ಸಹ ಅದ್ರ ಮೇಲೆ ಒಂದು ಆಯಿಲ್ ಲೇಯರ್ಸ್, ಈಗ ಸಪೋಸ್ ಒಂದು ಕೊಬ್ಬರಿ ಎಣ್ಣೆ ಥರದ್ದು ಹಾಕಿದರೆ ಅದ್ರ ಮೇಲೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಅದರಿಂದ ಲಾರ್ವಾ, ಈಗ ಸೊಳ್ಳೆ ಏನು ಮೊಟ್ಟೆ ಇಡುತ್ತಲ್ಲ, ಲಾರ್ವಾಸನ್ನ ನಾವು ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡ್ಬೋದು. ಇವಾಗ ಮಳೆಗಾಲ ಇರೋದ್ರಿಂದ ಔಟ್ಸೈಡ್ ಫುಡ್ ಅನ್ನೋದು ಜಾಸ್ತಿ ತಿಂತಾರೆ. ಅದರಲ್ಲೂ ಪೇರೆಂಟ್ಸೇ ಸಜೆಸ್ಟ್ ಮಾಡ್ತಾರೆ, ಈಗಿನ ಜನ್ರೇಷನ್ ಪೇರೆಂಟ್ಸೇ ಹೊರಗಡೆ ಹೋಗಿ ತಿನ್ನೋಣ. ಅದು ಎಷ್ಟು ಹೆಲ್ದಿ ಮಕ್ಕಳಿಗೆ, ಎಷ್ಟು ಅನ್ಹೆಲ್ದಿ? ಬಿಕಾಸ್ ಮಾನ್ಸೂನ್ ಸೀಸನ್ ಅಂದರೆ ಮಳೆ ಅಂದರೆ ನಮಗೂ ಅನಿಸ್ತಾ ಇರುತ್ತೆ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅಂತ. ಅದು ಎಷ್ಟು ಹೆಲ್ದಿ ಅನ್ಹೆಲ್ದಿ? ಖಂಡಿತವಾಗ್ಲೂ. ಈಗ ಎಸ್ಪೆಷಲಿ ಫ್ರೈಡ್ ಐಟಮ್ಸ್ ಇರ್ಬೋದು, ಈಗ ಅದರಲ್ಲಿ ನ್ಯೂಟ್ರಿಷನ್ ಪಾರ್ಟ್ ಅಂತೂ ಏನೂ ನ್ಯೂಟ್ರಿಷನ್ ಪಾರ್ಟೇ ಇರೋದಿಲ್ಲ. ಯಾವುದೇ ನ್ಯೂಟ್ರಿಷನ್ನು ಮಕ್ಳಿಗೆ ಸಿಗೋದಿಲ್ಲ. ಅದು ಅಲ್ಲದೆ ರಿಪೀಟೆಡಾಗಿ ಕಾಯಿಸಿರೋ ಎಣ್ಣೆಗಳನ್ನೇ ಅವರು ರಿಪೀಟೆಡಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಅದರಿಂದ ದೇಹಕ್ಕೆ ಹೆಚ್ಚು ಹಾನಿಕರ ಇದೆಲ್ಲ. ಆಮೇಲೆ ಔಟ್ಸೈಡು ಓಪನ್ ಆಗಿರೋಂಥ ಫುಡ್ ಇರೋದ್ರಿಂದ ಅಲ್ಲಿ ಅವರಿಗೆ ಈ ಎಲ್ಲ ಬೇರೆ ಓಪನ್ ಆಗಿರೋದ್ರಿಂದ ಅವರಿಗೆ ಜಾಸ್ತಿ ಕಂಟ್ಯಾಮಿನೇಷನ್ ಆಗೋಂಥ ಚಾನ್ಸಸ್ ಇರುತ್ತೆ. ಓಪನ್ ಆಗಿರೋ ಅವರಿಗೆ ಅದರಿಂದ ವಾಂತಿ ಭೇದಿ ಆಗಿರ್ಬೋದು, ಜಾಂಡೀಸ್ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು, ಈ ಥರದ್ದೆಲ್ಲ ಕಾಯಿಲೆಗಳು, ಡಯೇರಿಯಾಗಳು, ಅವೆಲ್ಲ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಅವರು ಈ ಸ್ಟ್ರೀಟ್ ಫುಡ್ಗಳನ್ನು, ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಇಮ್ಯುನಿಟಿ ಜಾಸ್ತಿ ಮಾಡಬೇಕು ಮಕ್ಕಳಲ್ಲಿ ಅಂದರೆ ಯಾವ ರೀತಿ ಎಲ್ಲ ಮೆಷರ್ಸ್ನ ತೊಗೋಬೇಕು? ಎಸ್ಪೆಷಲಿ ಪೇರೆಂಟ್ಸ್, ಈಗ ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ, ಅವರಿಗೆ ಕಂಪ್ಲೀಟ್
ಅಂದರೆ ಅವ್ರು ಕಂಪ್ಲೀಟ್ ಟೈಮ್ ನಮ್ಮ ಮಕ್ಳ ಮೇಲೆ ಕೊಡೋದಕ್ಕಾಗಲ್ಲ, ಅಂಥವ್ರಿಗೆಲ್ಲ ಏನು ಹೇಳ್ತೀರಾ? ವಿಟಮಿನ್ ಇವಾಗ ಹೆಚ್ಚಾಗಿ ಸಿಗಬೇಕು ಅಂತಂದರೆ ಈವನ್ ಸನ್ಲೈಟು ಕೂಡ ತುಂಬ ಇಂಪಾರ್ಟೆಂಟು. ನಾನು ಆಗಲೇ ತಿಳಿಸ್ದಂಗೆ ಒಳ್ಳೆ ನ್ಯೂಟ್ರಿಷಸ್ ಫುಡ್ ತೊಗೋಬೇಕು, ಮತ್ತು ಕಾಯಿ ಸಾರಿಸಿರೋ ನೀರು ಕುಡಿಬೇಕು, ಮತ್ತು ಸನ್ಲೈಟಿಗೂ ಸಹ ಮಕ್ಕಳಿಗೆ ಎಕ್ಸ್ಪೋಸ್ ಮಾಡಬೇಕು. ಬೆಳಗ್ಗೆ ಹೊತ್ತಲ್ಲಿ ಮತ್ತು ಸಂಜೆ ಹೊತ್ತಲ್ಲಿ ಎಷ್ಟಾಗುತ್ತಷ್ಟು ನಮ್ಮ ಸೂರ್ಯನ ಬೆಳಕಲ್ಲಿ ವಿಟಮಿನ್ ಡಿ ನ್ಯಾಚುರಲ್ಲಾಗಿ ಸಿಗುತ್ತೆ. ಸೊ ಆದ್ದರಿಂದ ನಾವು ಈವನ್ ಸನ್ಲೈಟ್ ಕೂಡ ಎಕ್ಸ್ಪೋಜರ್ ಮಾಡಬೇಕು. ಆಮೇಲೆ ವಿಟಮಿನ್ ಸಿ ಇರೋಂಥ ಫುಡ್ಡುಗಳನ್ನು, ಈಗ ನೆಲ್ಲಿಕಾಯಿ ಇರ್ಬೋದು, ಆಮೇಲೆ ಕೆಲವೊಂದು ಹಣ್ಣುಗಳು ಲೈಕ್ ಸೀಬೆಹಣ್ಣು, ಮತ್ತು ಈ ಹುಳಿ ಅಂಶ ಇರೋಂಥ ಕೆಲವೊಂದು ಹಣ್ಣುಗಳು, ಇವೆಲ್ಲ ತೊಗೊಳ್ಳೋದ್ರಿಂದ ನಮಗೆ ವಿಟಮಿನ್ ಸಿ ಚೆನ್ನಾಗಿ ಸಿಗುತ್ತೆ. ಇದನ್ನು ತೊಗೊಳ್ಳೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಹೆಚ್ಚಾಗುತ್ತೆ. ಹಾಗೆ ಇವಾಗ ಏನಿವೆ ಮಳೆಗಾಲ ಇದೆ, ಈಗ ಮಕ್ಳಿಗೆ ಹುಷಾರಿಲ್ಲ ಅಂದಾಗ ತುಂಬ ಜನ ಪೇರೆಂಟ್ಸು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಲ್ಲ, ತುಂಬ ಜನ ಕರ್ಕೊಂಡು ಬರಲ್ಲ. ಇನ್ನು ಬಿಡು, ಜಸ್ಟ್ ನೆಗಡಿ ಇದೆ, ಕೆಮ್ಮಿದೆ, ಮನೇಲೇ ಕ್ಯೂರ್ ಆಗುತ್ತೆ, ಯಾವುದೋ ಒಂದು ಕಾಫ್ ಸಿರಪ್ನೋ ಏನೋ ಒಂದು ತೊಗೊಂಬಂದು ಮೆಡಿಕಲ್ ಸ್ಟೋರಿಂದ ಹಾಕ್ಬಿಡ್ತಾರೆ. ಇಫ್ ಮನೇಲೇ ಮೆಷರ್ಸ್ ತೊಗೋಬೇಕು ಅಂತಂದರೆ ಏನೆಲ್ಲ ತೊಗೋಬೋದು? ಏನಂತಂದರೆ ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಜ್ವರ ನೆಗಡಿ ಬಂದಾಗ ಅವರು ಜಾಗರೂಕರಾಗಿ ನಾವು ಕೋವಿಡ್ ಬಂದಿದ್ದು ನೋಡಿದ್ದೀವಿ ನಾವು. ಸೊ ಆವಾಗ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಸ್ವಲ್ಪ ಮೇಂಟೈನ್ ಮಾಡಬೇಕು. ಯಾರಿಗೆ ಹುಷಾರಿರಲ್ವೋ ಆ ಮಕ್ಕಳಿಂದ ಸ್ವಲ್ಪ ಬೇರೆ ಮಕ್ಕಳನ್ನು ಸ್ವಲ್ಪ ದೂರ ಇರಬೇಕು. ಮನೇಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಮಾಸ್ಕ್ ಧರಿಸೋದು ಒಳ್ಳೆಯ ಅಭ್ಯಾಸ ಅದು. ಮತ್ತು ಅವ್ರಿಗೆ ಕಾಯಿ ಸಾರಿಸಿದ ನೀರು ಕುಡಿಬೇಕು. ಮತ್ತು ಮಗುಗೆ ಹೆಚ್ಚು ಜ್ವರ ಇದ್ದಾಗ ಆಮೇಲೆ ಜಾಸ್ತಿ ಸಿಮ್ಟಮ್ಸ್ ಇದ್ದಾಗ ಇಮ್ಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಕರ್ಕೊಂಬಂದು ತೋರಿಸ್ಬೇಕು. ಆಮೇಲೆ ನೀರು ಕೂಡ ಚೆನ್ನಾಗಿ ಕುಡಿಬೇಕು, ಕಾಯಿ ಸಾರಿಸಿರೋ ನೀರು ಕುಡಿಬೇಕು. ಆಮೇಲೆ ಸ್ವಲ್ಪ ಇದ್ದಂಗೆ ತೋರಿಸ್ಕೊಳ್ಳೋದ್ರಿಂದ ತುಂಬ ಹೆಚ್ಚಾಗಿ ಮಕ್ಕಳಿಗೆ ತುಂಬ ತೊಂದರೆ ಆಗೋದನ್ನು ನಾವು ತಪ್ಪಿಸ್ಬೋದು. ಈಗ ಲಾಸ್ಟಾಗಿ ಏನು ಹೇಳ್ತೀರಾ ಮ್ಯಾಮ್? ಮಕ್ಕಳು ಹೇಗೆಲ್ಲ ಕಾಪಾಡ್ಕೋಬೇಕು, ಅಥವಾ ಹುಷಾರು ತಪ್ತಾರೆ? ಇಟ್ಸ್ ಬಿಕಾಸ್ ಎಲ್ಲರಿಗೂ ಒಂದೇ ಥರ ಇಮ್ಯುನಿಟಿ ಇರೋದಿಲ್ಲ. ಸೊ ಏನೆಲ್ಲ ಮೆಷರ್ಸ್ ಮಾಡ್ಕೋಬೇಕು ಪೇರೆಂಟ್ಸ್ ಕೂಡ ಮನೇಲಿ? ಫಸ್ಟ್ ಆಫ್ ಆಲ್ ಸ್ಟ್ರೀಟ್ ಫುಡ್ಸ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ನ್ಯೂಟ್ರಿಷಸ್ ಫುಡ್, ಮನೇಲಿರೋಂಥ ಬ್ಯಾಲೆನ್ಸ್ಡ್ ಫುಡ್ನ ಸೇವನೆ ಮಾಡಬೇಕು. ಹೆಚ್ಚು ನೀರು ಕುಡಿಬೇಕು, ಕಾಯಿ ಸಾರಿಸಿರೋದು ಮತ್ತು ಫಿಲ್ಟರ್ ನೀರನ್ನ ಕುಡಿಬೇಕು. ಮತ್ತು ಸೊಳ್ಳೆಗಳಿಂದ ದೂರ ಇಡಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರ ನಾವು ಕ್ಲೀನಾಗಿ ಇಟ್ಕೋಬೇಕು. ಸೊಳ್ಳೆ ಬರದೇ ಇರೋ ಹಾಗೆ ನೋಡಬೇಕು, ಲಾರ್ವಾ ಪ್ರೊಡ್ಯೂಸ್ ಆಗದೇ ಇರೋಂಗೆ ನೋಡ್ಕೋಬೇಕು. ಆಮೇಲೆ ಸೊಳ್ಳೆ ಕಚ್ಚದೇ ಇರೋಂಗೂ ನೋಡ್ಕೋಬೇಕು ನಮ್ಮ ಮಕ್ಕಳಿಗೆ. ಮಸ್ಕಿಟೋ ನೆಟ್ಸ್ನ ಉಪಯೋಗಿಸ್ಬೇಕು. ಆಮೇಲೆ ಡೇ ಟೈಮಲ್ಲೂ ಅಷ್ಟೇ ಮಕ್ಕಳು ಒಂದೇ ಕಡೆ ಎಲ್ಲಿ ಮಕ್ಕಳಿರ್ತಾರೋ ಅಂಥ ಕಡೆ ಆದಷ್ಟು ಸೊಳ್ಳೆಗಳು ಎಲ್ಲ ಇಲ್ಲದೆ ಇರೋಂಗೆ ನಾವು ನೋಡ್ಕೋಬೇಕು. ಆಮೇಲೆ ಕೈ ಚೆನ್ನಾಗಿ ಊಟ ಮಾಡೋಕ್ಕಿಂತ ಮುಂಚೆ ಮತ್ತು ಯಾವಾಗಲೂ ಕೈ ಚೆನ್ನಾಗಿ ಶುಚಿತ್ವ ನಾವು ಕಾಪಾಡ್ಕೋಬೇಕು. ಅಡುಗೆ ಮಾಡೋಕ್ಕೆ ಮುಂಚೆ ಆಗಲಿ ಅಥವಾ ಊಟ ಮಾಡೋಕ್ಕೆ ಮುಂಚೆ ಆಗಲಿ ಚೆನ್ನಾಗಿ ಕೈ ತೊಳ್ಕೊಂಡು ಸೇವನೆ ಮಾಡಬೇಕು. ನನ್ನ ಹೆಸರು ಡಾಕ್ಟರ್ ರಶ್ಮಿ ಅಂತ. ನಾನು ಮಕ್ಕಳ ತಜ್ಞೆ, KC ಜನರಲ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತೀನಿ.